ದಕ್ಷ ಪೊಲೀಸ್ ಅಧಿಕಾರಿ ಮಧುಕರ್ ಶೆಟ್ಟಿ ನಿಗೂಢ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾವಿನ ರಹಸ್ಯವನ್ನು ಭೇದಿಸಲಿಕ್ಕೆ ಸಮಿತಿ ರಚನೆಗೆ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ತಜ್ಞರು ಸಾಕಷ್ಟು ಜನ ತಜ್ಞರ ತಂಡ ಈ ಕಮಿಟಿಯಲ್ಲಿರುತ್ತೆ. ಆ ಕಮಿಟಿಯ ಮೂಲಕವಾಗಿ ಮಧುಕರ್ ಶೆಟ್ಟಿ ಅವರ ಸಾವು ಹೇಗಾಗಿರಬಹುದು, ಸಹಜ ಸಾವೇ, ಅನಾರೋಗ್ಯದ ಸಾವೇ ಅಥವಾ ಕೊಲೆಯೇ, ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆ ಸಮಿತಿ ಇದೀಗ ತನಿಖೆ ನಡೆಸಿ ತೀರ್ಮಾನಕ್ಕೆ ಬರಬಹುದಾಗುತ್ತೆ. ಮಧುಕರ್ ಶೆಟ್ಟಿ ಸಾವು ಸಹಜ ಆಗಿದೆಯಾ ಅಥವಾ ಕೊಲೆ ಏನಾದರೂ ಆಗಿದೆಯಾ, ಅನಾರೋಗ್ಯದಿಂದ ಏನಾದರೂ ಅವರ ಸಾವು ಸಂಭವಿಸಿದೆಯಾ, ಅನಾರೋಗ್ಯದ ಕಾರಣಕ್ಕೆ ಮೇಲ್ನೋಟಕ್ಕೆ ಕಂಡು ಬಂದಂತೆ ಅವ್ರಿಗೆ ಅನಾರೋಗ್ಯ ಆಗಿತ್ತು ಅನ್ನೋ ಒಂದು ಕಾರಣದಿಂದಾಗಿ 2017ನೇ ಇಸವಿ ಡಿಸೆಂಬರ್ 25ನೇ ತಾರೀಕಿನಂದು ಮಧುಕರ್ ಶೆಟ್ಟಿ ಕೊನೆಯುಸಿರೆಳೆದಿದ್ರು. ಸಮಿತಿ ಅಧ್ಯಕ್ಷರಾಗಿ ಅಂದರೆ ಈ ಸಾವಿಗೆ ಸಂಬಂಧಪಟ್ಟಂತೆ ಒಂದು ಕಮಿಟಿ ನೇಮಕ ಆಗುತ್ತೆ. ಆ ಸಮಿತಿಯ ಅಧ್ಯಕ್ಷರಾಗಿ ನಾರಾಯಣ ಹೃದಯಾಲಯದ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ನೇಮಕ ಆಗ್ತಾರೆ. ದೇವಿ ಪ್ರಸಾದ್ ಶೆಟ್ಟಿ ನೇತೃತ್ವದಲ್ಲಿ 5 ಮಂದಿ ವೈದ್ಯರನ್ನು ನೇಮಿಸಲಾಗಿದೆ. 2 ವಾರಗಳಲ್ಲಿ ಪ್ರಾಥಮಿಕ ಹಂತದ ತನಿಖಾ ವರದಿ ಸಲ್ಲಿಸಬೇಕು ಅಂತ ಹೇಳಿ ಸರ್ಕಾರ ಸೂಚನೆ ಕೊಟ್ಟಿದೆ. ಡಿಸೆಂಬರ್ 25ನೇ ತಾರೀಕಿನಂದು ಹೈದರಾಬಾದ್ನಲ್ಲಿ ಮಧುಕರ್ ಶೆಟ್ಟಿ ಮೃತಪಟ್ಟಿದ್ದರು. ಇನ್ನು ಹೈದರಾಬಾದ್ ಕಾಂಟಿನೆಂಟಲ್ ಆಸ್ಪತ್ರೆ ಚಿಕಿತ್ಸೆ ಬಗ್ಗೆ ಸಾಕಷ್ಟು ಅನುಮಾನಗಳಿವೆ. ಇಲ್ಲಿ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯ ಉಪನಿರ್ದೇಶಕರಾಗಿದ್ದರು ಮಧುಕರ್ ಶೆಟ್ಟಿ. ಆ ನಂತರದಲ್ಲಿ ಇದ್ದಕ್ಕಿದ್ದಂತೆ ಅನಾರೋಗ್ಯ ಆಯಿತು. ಆ ಕಾರಣದಿಂದಾಗಿ ಅವರು ಮೃತಪಟ್ಟರು ಅಂತ ಕೇಳ್ಪಟ್ಟಿದ್ವಿ. ಆದರೆ ಇದೀಗ ಈ ಸಾವಿನ ಬಗ್ಗೆ ಅನುಮಾನ ಇದೆ, ಒಂದು ನಿಗೂಢತೆ ಇದೆ. ಆ ಕಾರಣದಿಂದಾಗಿ ತನಿಖೆ ಆಗಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿ ಒಂದು ಸಮಿತಿಯನ್ನು ನೇಮಕ ಮಾಡಿದೆ. ಹಿಡಿಸ್ಕೊಳ್ಳಕ್ಕೆ ಪ್ರತಿನಿಧಿ ಆನಂದ್ ಬೈದನಮನೆ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ. ಆನಂದ್, ನೋಡ್ತಾ ಇದ್ದೀವಿ ಮಧುಕರ್ ಶೆಟ್ಟಿ ಅವರ ಸಾವಿಗೆ ಸಂಬಂಧಪಟ್ಟಂತೆ ಆ ಕ್ಷಣಕ್ಕೆ ನಿಗೂಢತೆ ಆಗಲಿ ಅನುಮಾನಗಳಾಗಲಿ ಇರಲಿಲ್ಲ. ಆದರೆ ಕಾಲಾನಂತರದಲ್ಲಿ ಒಂದು ನಿಗೂಢತೆ, ಒಂದು ಅನುಮಾನ ಬರಲಿಕ್ಕೆ ಶುರುವಾಯಿತು. ಅವರದ್ದು ಸಾವು ಆಗಿರಬಹುದು ಅಥವಾ ಅವರನ್ನು ಯಾರಾದರೂ ಕೊಲೆ ಮಾಡಿರಬಹುದು ಅಥವಾ ಬೇರೆ ರೀತಿಯಲ್ಲಿ ಕೂಡ ಒಂದಷ್ಟು ಅನುಮಾನ ಆಯಿತು, ಅನಾರೋಗ್ಯ ಕಾರಣ ಕೂಡ ಇರಬಹುದು ಅಂತೇಳಿ. ಈ ಅನುಮಾನ ಬರಲಿಕ್ಕೆ ಮುಖ್ಯವಾಗಿ ಏನು ಕಾರಣ ಆಯಿತು ಆನಂದ್? ರಮಕಾಂತ್, ಡಿಸೆಂಬರ್ 25, 2018ರ ಡಿಸೆಂಬರ್ 25ರಂದು ಒಂದು ರೀತಿ ಹೈದರಾಬಾದ್ನಲ್ಲಿರುವಂಥ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯಲ್ಲಿ ಉಪನಿರ್ದೇಶಕರ ಕೆಲಸ ಮಾಡ್ತಾ ಇದ್ದಂಥ ರಾಜ್ಯದ ಖಡಕ್ IPS ಅಧಿಕಾರಿ ಮಧುಕರ್ ಶೆಟ್ಟಿ ಅವರು ನಿಧನರಾಗ್ತಾರೆ. ಈ ನಿಧನಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಅವರ ಅಭಿಮಾನಿಗಳಲ್ಲೂ ಕೂಡ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದರು. ಈ ಸಾವು ಹೇಗಾಯಿತು ಅನ್ನೋದ್ರ ಬಗ್ಗೆ ಅನುಮಾನಗಳು ವ್ಯಕ್ತವಾದಾಗ ಸರ್ಕಾರ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿರಲಿಲ್ಲ. ಅಂದರೆ ಅಂತಿಮ ಸಂಸ್ಕಾರ ಆದ ಬಳಿಕ ಅವರ ಕುಟುಂಬಸ್ಥರು ಕೂಡ ಈ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದರು. ಆಗಲೂ ಕೂಡ ರಾಜ್ಯ ಸರ್ಕಾರ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬಂದಿರಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈ ಒಂದು ಸಾವಿನ ಬಗ್ಗೆ ಅನುಮಾನಗಳು ವ್ಯಕ್ತಪಡಿಸಿದಂಥ ಹಿನ್ನೆಲೆಯಲ್ಲಿ 2 ತಿಂಗಳ ನಂತರದಲ್ಲಿ ಸರ್ಕಾರ ಒಂದು ಕಮಿಟಿಯನ್ನು ರಚನೆ ಮಾಡುತ್ತೆ. ನಾರಾಯಣ ಹೃದಯಾಲಯದ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ದೇವಿ ಶೆಟ್ಟಿ ನೇತೃತ್ವದಲ್ಲಿ ತಜ್ಞ ವೈದ್ಯರ ಸಮಿತಿ ರಚನೆ ಮಾಡಿದೆ. ಆ ಸಮಿತಿ 2 ವಾರಗಳಲ್ಲಿ ಒಂದು ಪ್ರಾಥಮಿಕ ಅಂಶಗಳನ್ನು ಕ್ರೋಢೀಕರಣ ಮಾಡಿ ವರದಿಯನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಸರ್ಕಾರ ಕೊಟ್ಟಿತ್ತು. ಆದರೆ ಕಮಿಟಿ ಇನ್ನೂ ಕೂಡ ಸಭೆ ಸೇರಿಲ್ಲ. ಆದರೆ ಕಮಿಟಿಯಲ್ಲಿರ್ತಕ್ಕಂಥ ಸದಸ್ಯರು ತಮ್ಮದೇ ಆಗಿರತಕ್ಕಂಥ ರೀತಿಯಲ್ಲಿ ಮಾಹಿತಿಗಳನ್ನು ಕಲೆ ಹಾಕುವಂಥ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಆದರೆ ಇದುವರೆಗೂ ಕೂಡ ಸರ್ಕಾರಕ್ಕೆ ವರದಿಗೆ ಸಲ್ಲಿಕೆ ಆಗಿಲ್ಲ. ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಸರ್ಕಾರ ರಚನೆ ಮಾಡಿರುವ ಸಮಿತಿಯಲ್ಲಿರ್ತಕ್ಕಂಥ ತಜ್ಞ ವೈದ್ಯರು ಸಂಗ್ರಹಿಸಿರ್ತಕ್ಕಂಥ ಮಾಹಿತಿಯನ್ನು, ಪ್ರಾಥಮಿಕ ಮಾಹಿತಿ ಅನ್ವಯ ಒಂದು ವರದಿಯನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಆ ವರದಿಯಲ್ಲಿ ಇರತಕ್ಕಂಥ ಅಂಶಗಳ ಆಧಾರದ ಮೇಲೆ ರಾಜ್ಯ ಸರ್ಕಾರವು ಕೂಡ ನ್ಯಾಯಾಂಗ ತನಿಖೆ ಮಾಡಬೇಕು ಅನ್ನುವಂಥ ಒಂದು ಪ್ರಾಥಮಿಕ ಒಂದು ಚಿಂತನೆ ನಡೆಸಿದೆ. ಆ ಒಂದು ತಾತ್ವಿಕವಾಗಿರ್ತಕ್ಕಂಥ ಒಪ್ಪಿಗೆ ಕೂಡ ರಾಜ್ಯ ಸರ್ಕಾರದಲ್ಲಿ ಆಗಿದೆ. ಹಾಗಾಗಿಯೇ ಈ ಕಮಿಟಿ ಬೇಗ ವರದಿ ಕೊಡಲಿ, ವರದಿ ಕೊಟ್ಟ ನಂತರ ಅದರ ಬಗ್ಗೆ ಒಂದು ತನಿಖೆ ಮಾಡಿಸ್ತೇವೆ, ನ್ಯಾಯಾಂಗ ತನಿಖೆ ಮಾಡಿಸ್ತೇವೆ ಅನ್ನುವಂಥ ನಿರ್ಧಾರ ಮಾಡಿರುವಂಥ ರಾಜ್ಯ ಸರ್ಕಾರದ ಏನು ಅಭಿಪ್ರಾಯ ಇದೆ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ವರದಿಯು ಕೂಡ ಶೀಘ್ರದಲ್ಲೇ ಸಲ್ಲಿಕೆ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಒಂದಂತೂ ಸ್ಪಷ್ಟವಾಗಿದೆ, ಕರ್ನಾಟಕದ ಖಡಕ್ ಪೊಲೀಸ್ ಅಧಿಕಾರಿಯಾಗಿದ್ದಂಥ ಮಧುಕರ್ ಶೆಟ್ಟಿ ಅವರು ಒಂದು ರೀತಿ ಜ್ವರದಿಂದಾಗಿ, ತೀವ್ರ ಜ್ವರದ ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿರತಕ್ಕಂಥ ಏನು ಸಾವಿದೆ, ಇದ್ರ ಬಗ್ಗೆ ಅನುಮಾನಗಳನ್ನು ಅವರ ಅಭಿಮಾನಿಗಳು ವ್ಯಕ್ತಪಡಿಸಿದರು. ಅವರಿಗೆ ಹತ್ತಿರದಲ್ಲಿರ್ತಕ್ಕಂಥ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಅನುಮಾನ ವ್ಯಕ್ತಪಡಿಸಿದ ಕಾರಣಕ್ಕಾಗಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಜಾಸ್ತಿ ಆಗಿತ್ತು. ಆ ಕಾರಣಕ್ಕಾಗಿ ಒಂದು ಕಮಿಟಿ ರಚನೆ ಮಾಡಿ ಈ ಕಮಿಟಿ ಕೊಡ್ತಕ್ಕಂಥ ವರದಿ ಆಧಾರದ ಮೇಲೆ ನ್ಯಾಯಾಂಗ ತನಿಖೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಸರ್ಕಾರ ಬರ್ತಾ ಇದೆ.